ಬಿಡಿ ನನ್ನ ಹೆಸರು ಹಾಳು ಮಾಡಕ್ ಬಿಡ್ತಾಳೆ ಆಫ್ ಮಾಡಿ. ಓಕೆ, ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ, ನನಗೆ ಓಕೆ ಅಲ್ಲ, ನಾನು ಒಂದು ಸೇರ್ಬಾರ್ದು. ಡಿಪ್ರೆಷನ್ ಹೋದಾಗ ನೀನೇನ್ ಮಾಡ್ತೀಯಾ? ನಾನು ಹೋಗಿ ಮಾಡ್ತೀನಿ. ಇಯರಲ್ಲಿ ನಮ್ಮ ಅಕ್ಕಂಗೆ ಒಂದು ವೆಸ್ಪಾ ಕೊಡ್ಸ್ಬಿಡೋಣ ನೆಕ್ಸ್ಟ್ ಇಯರ್ಗೆ. ಬ್ರೋ ಇಲ್ಲ ನಮ್ಮ ಅಕ್ಕ ಅವ್ರು ಫೋನ್ ಮಾಡಿ ಸಾಯಿಲ್ 10,000 ರೂಪಾಯಿ ಕಳ್ಸೋದು ಇಷ್ಟಕ್ಕೆ ಹಾಕೋ ತರ ಇರ್ಬೇಕು. ಸೋ ಸ್ವೀಟ್ ಸಾಯಿಲ್. ರೆಸಲ್ಯೂಷನ್ ಹೇಳ್ಬೇಕು. ನಾನು 50 ಅಂದ್ರು 100 ಕಂಟ್ರಿ ಅಂದ್ರು ನೀನ್ ಸುಮ್ನೆ ಏನೇನ್ ಅನ್ಕೊಂಡಿದ್ದೀರ ಅದನ್ನೇ ಇವಾಗ ಹೇಳ್ಬೇಕು. 2025 ದೊಡ್ಡದಾಗ ಆಫೀಸ್ ದೊಡ್ಡದಾಗ ಮಾಡಿ ಒಬ್ಳೆ ಸಾಕಾಕಣೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇರೋದು ಸ್ಯಾಮ್ ಸ್ಟುಡಿಯೋದಲ್ಲಿ. ಫಸ್ಟ್ ಟೈಮ್ ನಾನು ಸ್ಯಾಮ್ ಸ್ಟುಡಿಯೋದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಏನ್ ಕಾಂಟೆಂಟ್ ಅಂದ್ರೆ ಎಲ್ಲಾರ್ಗು 2025 ರೆಸಲ್ಯೂಷನ್ ಕೇಳೋಣ. ಆಮೇಲೆ 2024 ರೆಸಲ್ಯೂಷನ್ ಏನ್ ಮಾಡಿದ್ರಿ, ಏನ್ ಮಾಡಿಲ್ಲ, ಮಾಡಿದ್ರ ಅಂತೆಲ್ಲ ಕೇಳೋಣ. ಆಮೇಲೆ 2025 ಏನ್ ಮಾಡ್ಬೇಕಂತಿದ್ದೀರಾ ಅಂತ ಎಲ್ಲಾರ್ಗು ಕೇಳೋಣ ಅಂತ ಇವತ್ತು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ನನ್ನ ಹಸ್ಬೆಂಡ್ ನ ಕರಿತೀನಿ. ದೊಡ್ಡೋರ್ ಅವ್ರೆ, ದೊಡ್ಡೋರಿಂದ ಶುರು ಮಾಡ್ಲಾ ಚಿಕ್ಕೋರಿಂದ ಶುರು ಮಾಡ್ಲಾ? ಬನ್ರು ಬಾ ಪ್ರಶಾಂತ ಪ್ಲೀಸ್. ಸೊ ಗೈಸ್, ಇವಾಗ ನನ್ನ ಹಸ್ಬೆಂಡ್ ನ ವೆಲ್ಕಮ್ ಮಾಡಿದೀನಿ. ಸೊ ಫಸ್ಟ್ ಏನ್ ಕ್ವಶನ್ ಕೇಳೋಣ ಅಂದ್ರೆ, ಸೊ 2024 ಅಲ್ಲಿ ರೆಸಲ್ಯೂಷನ್ ಏನಾದ್ರು ಅನ್ಕೊಂಡಿದ್ರಾ? ಅಂತ ರೆಸಲ್ಯೂಷನ್ ಎಲ್ಲ ಏನಿಲ್ಲ. ಓಕೆ, ಗೋಲ್ಸ್ ರಿಸರ್ವೇಶನ್ ಮಾಡಿದ್ವಿ, ಬಸ್ ಟಿಕೆಟ್, ಫ್ಲೈಟ್ ಟಿಕೆಟ್ ಅಂತ. ಅಲ್ಲ, ಏನಾದ್ರು ಗೋಲ್ಸ್ ಇತ್ತಾ? ಏನಾದ್ರು 2024 ಅಲ್ಲಿ ಏನ್ ಮಾಡ್ಬೇಕಂತ ಏನಾದ್ರು ಮೈಂಡ್ ಅಲ್ಲಿ ಇತ್ತಾ? ಹಂಗೆಲ್ಲ ಏನಿಲ್ಲ. ಏನು ಇಲ್ವಾ? ಇವಾಗ 2025 ಅಲ್ಲಿ ಬಿಹೈಂಡ್ ದ ಸೀನ್ ಏನಾದ್ರು ಒಂದು ಹಾಕಿದ್ರೆ ಪ್ಲೀಸ್ ಹಾಕ್ಬೇಕಾಗುತ್ತೆ. ಇವ್ರು ತುಂಬಾ. ಫಸ್ಟ್ ಕ್ವಶನ್ ಏನಂದ್ರೆ, 2024 ಅಲ್ಲಿ ಏನಾದ್ರು ರೆಸಲ್ಯೂಷನ್ ಇತ್ತಾ? ತುಂಬಾ ಇತ್ತು. ಏನೇನ್ ಮಾಡಿದ್ರಿ? ಏನ್ ಮಾಡಿಲ್ಲ, ಸೀರಿಯಸ್ ಆಗಿ ಒಂದು ಮಾಡಿಲ್ವಾ? ಏನೇನ್ ಅನ್ಕೊಂಡಿದ್ರಿ ರೆಸಲ್ಯೂಷನ್? ಅದು ಬೇಡ ಬಿಡು. ಹೇಳಿ, ಏನಾಗಲ್ಲ. ತುಂಬಾ ಅನ್ಕೊಂಡಿದ್ದೆ. ಅದೇ ಏನೇನ್ ಅನ್ಕೊಂಡಿದ್ದೀರ ಅದನ್ನೇ ಇವಾಗ ಹೇಳ್ಬೇಕು. ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ದೆ, ದುಡ್ಡೇ ಮಾಡಿಲ್ವಲ್ಲ, ಅದಕ್ಕೆ ನೀನ್ ಅದೇ ಇದ್ದಿದ್ದು. ನೆಕ್ಸ್ಟ್ ಅಷ್ಟೇ. ಮನೆ ಕಟ್ಟಿಸ್ಬೇಕಾಗಿತ್ತು, ಮನೆ ಕಟ್ಸಿಲ್ಲ. ನೆಕ್ಸ್ಟ್ ಇದೆಲ್ಲ 25ಗೆ ಶಿಫ್ಟ್ ಆಗ್ತಿದೆ. 2025 ಅದೆಲ್ಲ ಏನ್ ಗೊತ್ತಾ, ರೆಸಲ್ಯೂಷನ್ ಅಲ್ಲ, ಅದು ಗೋಲ್ಸ್. ರೆಸಲ್ಯೂಷನ್ ಅಂದ್ರೆ ಅರ್ಥ ಹೇಳು. ರೆಸಲ್ಯೂಷನ್ ಅಂದ್ರೆ, ರೆಸಲ್ಯೂಷನ್ ಅಂದ ತಕ್ಷಣ ಮನೆ ಕಟ್ಬೇಕು, ಕಾರ್ ತಗೋಬೇಕು, ಅದು ರೆಸಲ್ಯೂಷನ್ ಅಲ್ಲ. ಅದು ನಮ್ಮ ಡ್ರೀಮ್, ಐ ಮೀನ್ ಗೋಲ್ಸ್. ರೆಸಲ್ಯೂಷನ್ ಇಸ್ ನಥಿಂಗ್ ಬಟ್ ಏನಂದ್ರೆ, ನಿಮ್ ಹ್ಯಾಬಿಟ್ ಇರೋ ಹ್ಯಾಬಿಟ್ಸ್ ನ ಏನಾದ್ರು ಚೇಂಜ್ ಮಾಡ್ಕೊಡೋದು, ಅದು ಕಾಲ್ಡ್ ರೆಸಲ್ಯೂಷನ್. ಆಯ್ತಾ? ಸ್ಟ್ರಿಕ್ಟ್ ಡಯಟ್ ಮಾಡ್ಬೇಕು ಆಕ್ಚುಲಿ. ಅದು ನಾನು ಕೇಳ್ತೀನಿ. ರೆಸಲ್ಯೂಷನ್ ಸ್ಟ್ರಿಕ್ಟ್ ಡಯಟ್ ಮಾಡ್ಬೇಕು. ಸ್ವಲ್ಪ ಜಂಕ್ಸ್ ಎಲ್ಲ ತಿಂತಾ ಇದೀನಿ, ಸ್ವೀಟ್ಸ್ ತಿಂತಾ ಇದೀನಿ, ಅದೆಲ್ಲ ಕಮ್ಮಿ. 2024 ಅಲ್ಲಿ ಏನಾದ್ರು ಇತ್ತ ಆ ತರ ಎಲ್ಲ ಥಿಂಕಿಂಗ್? ಏನು ಮಾಡಿ ಹೇಳ್ತಿಲ್ವಾ, ಜಿಮ್ ಎಲ್ಲ ಹೋಗ್ಬೇಕು, ಜಿಮ್ ಅಡ್ಮಿಷನ್ ಎಲ್ಲ ಮಾಡಿ ಸಾಕಿದೀನಿ. ಗೈಸ್ ಆಕ್ಚುಲಿ ಹೌದು, 2024 ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಇಬ್ರು ಜಿಮ್ 2024 ಅದು 2024 ಅಲ್ಲಿ ಇಬ್ರು ಜಿಮ್ ಜಾಯ್ನ್ ಆದ್ವಿ ಜೋಶ್ ಅಲ್ಲಿ. ಇವ್ರು ಒಂದೇ ದಿವಸ ನಾನು 1 ವೀಕ್ ಹೋದೆ, ನೀನ್ 3-4 ಡೇಸ್. ನಾನು ಆಲ್ಮೋಸ್ಟ್ 1 ಮಂತ್ ಹೋದೆ. ಅವ್ರು 1 ವೀಕ್ ಹೋಗಿದ್ದಷ್ಟೇ. 1 ವೀಕ್ ಆದ್ಮೇಲೆ ಜಿಮ್ಗೆ ಹೋಗಿಲ್ಲ. ಎಷ್ಟು ಪೇ ಮಾಡಿದ್ದು? ಇಬ್ಬರಿಂದ ಸೇರಿ 12,000. 12,000 ಪೇ ಮಾಡಿದ್ದು ಗೈಸ್. ನಾನು ಅಟ್ಲೀಸ್ಟ್ 1 ಮಂತ್ ಹೋದೆ, ಇವರು ಆಲ್ಮೋಸ್ಟ್ 1 ವೀಕ್ ಅಷ್ಟೇ ಹೋಗಿದ್ದು. ಅದಾದ್ಮೇಲೆ ಹೋಗೇ ಇಲ್ಲ. ಜಿಮ್ ಬಿಟ್ಟು ಬೇರೆ ಏನಾದ್ರು ಇಲ್ಲ, ಈ ಸತಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಬೇಕು. ಚೇಂಜಸ್ ಆಗುತ್ತೆ ಅನ್ಕೊಂಡಿದ್ದೀರಾ? ಆಗುತ್ತಾ? ಮಾಡ್ತೀರಾ? ನೋಡೋಣ ಗೈಸ್. ನೆಕ್ಸ್ಟ್ ಇಯರ್ ಇದೆ 2025 ಡಿಸೆಂಬರ್ ಎಂಡ್ ಅಲ್ಲಿ ಇದೇ ವ್ಲಾಗ್ ಮಾಡ್ತೀನಿ. ಕೇಳೋಣ ಹೆಂಗೆಲ್ಲ ಚೇಂಜಸ್ ಆಗಿರುತ್ತೆ ರೆಸಲ್ಯೂಷನ್ ಅಂತ. ಸೊ ಗೋಲ್ಸ್ ಅದೇ ಹೇಳಿದ್ನಲ್ಲ, ಗೋಲ್ಸ್ ಅದೇ ಮನೆ ಕಟ್ಟೋದು, ಮನೆ ಕಟ್ಟಬೇಕು, ದುಡ್ಡು ಮಾಡ್ಬೇಕು. ಓಕೆ ಗೈಸ್, ಇವರು ಜಾಸ್ತಿ ಮಾತಾಡ್ತಿಲ್ಲ, ಬೇರೆಯವ್ರ ಹತ್ರ ಕೇಳೋಣ. ನೆಕ್ಸ್ಟು ಇವಾಗ ನಾನು ನೆಕ್ಸ್ಟ್ ವೆಲ್ಕಮ್ ಮಾಡ್ತಿರೋದು ಸ್ಯಾಮ್ ಸಮೀರ್ ಇನ್ಸ್ಟಾ. ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರಿಗೆ ವೆಲ್ಕಮ್ ಮಾಡೋಣ, ಬನ್ನಿ. ಹಾಯ್, ತಗೊಳ್ಳಿ ಮೈಕ್. ಅದಿಲ್ಲ, ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಮೈಕ್ ಹೇಳಿ. ನಮ್ದೇ ಮೈಕ್ ನಾವು ಕೊಡ್ತಿರೋದು, ನೋಡಿ ಎಂತ ಆಪರೇಟರ್ ಸೇಲ್ ಮಾಡ್ಬೇಕು. ಏನ್ ಮಾಡೋದು, ನೆಕ್ಸ್ಟ್ ಇನ್ನೊಂದು ಮೈಕ್ ತಗೋತೀನಿ ನೋಡ್ದು. ಹೇಳಿ. ಸೊ ನಿಮ್ದು ರೆಸಲ್ಯೂಷನ್ 2024 ಏನಿತ್ತು? ಒಂಚೂರು ನೀರು ತೊಗೊಂಬರ್ತೀರ ಫಸ್ಟ್ ಗೆಸ್ಟ್ಗೆ. ನೀರು ತೊಗೊಂಬರ್ರಿ. ಹಾ,
ಗೊತ್ತಿಲ್ಲ ಎಷ್ಟು ರಸ್ತೆ ನೋಡಿ ಇವತ್ತು. ಸ್ವಲ್ಪ ಬೇಗ ಬರ್ತೀರಾ? ಗ್ಲಾಸ್ ಕೇಳಿ ಕ್ವಶನ್ ಕೇಳಿ. ಓವರ್ ಆಗಿದೆ. 2024 ರೆಸಲ್ಯೂಷನ್ ಏನಿತ್ತು ನಿಮ್ದು? 2024 ಅಲ್ಲಿ 2024ನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು, ನಿಜವಾಗ್ಲೂ ನಂಗೆ ಏನೋ ನೆನಪಿಲ್ಲ. ಇನ್ನೂ ಇದೆ 2024 ಅಂದ್ರೆ ಅದೇ ಏನ್ ಗೈಸ್, ಎಲ್ಲರೂ ದುಡ್ಡು ಮಾಡ್ಬೇಕು, ಬಾಡಿ ಮಾಡ್ಬೇಕು, ಮದ್ವೆ ಆಗ್ಬೇಕು ಒಂದ್ ಸ್ವಲ್ಪ 2 ವರ್ಷ ಆದ್ಮೇಲೆ ಅನ್ನೋದು ಆತರ ಏನೋ ಪ್ಲಾನ್ಗಳಿತ್ತು. ಅಲ್ಲ, ನಾನು ಹಂಗ್ ಕೇಳ್ತಿಲ್ಲ, ಒಂದ್ ನಿಮಿಷ ಕೇಳು. 2024 1 ಇಯರ್ ಅಷ್ಟರಲ್ಲಿ ಏನಾದ್ರು 2024 ಅಲ್ಲಿ ನಾನು ನಮ್ಮ ಅಕ್ಕಂಗೆ ಒಂದು ಲ್ಯಾಂಬರ್ಗಿನಿ ಕೊಡ್ಸ್ಬೇಕು ಅಂತಿದ್ದೆ. ಅದಾಗಿಲ್ಲ. ನಮ್ಮ ಅದು ಅಕ್ಕಂಗೆ ಗೋಲ್ ಬ್ರೋ, ಗೋಲ್. ಅದೇ ನನ್ನ ರೆಸಲ್ಯೂಷನ್. ಓಕೆ ಡನ್. ರೆಸಲ್ಯೂಷನ್ ಅಂದ್ರೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಅದು ನಾನು ಸ್ಟಾರ್ಟ್ ಮಾಡಿದ್ದೀನಿ 2024 ಅಲ್ಲಿ. ಅದ್ ಬಿಟ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಅದು ಆಗಿದೆ. ಅಂಡ್ ಒಂದಷ್ಟು ಫೇಕ್ ಪೀಪಲ್ನ ಆಚೆ ಹಾಕ್ಬೇಕಿತ್ತು, ಅದು ಆಗಿದೆ. ಸೊ ಇಟ್ಸ್ ಗೋಯಿಂಗ್ ಗುಡ್. ನಂದು ಆಲ್ಮೋಸ್ಟ್ ಕೈಂಡ್ ಆಫ್ ಆಗಿದೆ. ಅದ್ ಬಿಟ್ರೆ ಒಂದು ದುಡ್ಡು ವಿಷಯದಲ್ಲಿ ಸ್ವಲ್ಪ ಕಮ್ಮಿ ಅಂತ ಫೀಲ್ ಆಗುತ್ತೆ. 2025 ಏನ್ ಅನ್ಕೊಂಡಿದ್ದೀರಾ ಇವಾಗ? ಅದನ್ನ ಮಾಡ್ಲೇಬೇಕಾ ಟೆನಿ ಕಾಸ್ಟ್? 2024 ಅಲ್ಲಿ ಆಗ್ದಿರೋದು ಇವಾಗ 2025 ಏನೇ ನೆಕ್ಸ್ಟ್ ಎಕ್ಸ್ಟ್ರಾ ಏನಾದ್ರು add ಈಗ ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಪ್ರೊಫೆಷನ್ ಅಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬೇಕು. ಈಗ ಸ್ಯಾಮ್ 2.2 ಬಂದಿದೆ ವರ್ಷನ್, ಹಂಗೆ ಸ್ಯಾಮ್ 2.3 ಬರಬೇಕು 2025 ಅಷ್ಟರಲ್ಲಿ. ಅಂಡ್ ಅದೇ ಲೈಫ್ ಸ್ಟೈಲ್ ಇನ್ನೂ ಜಾಸ್ತಿ ಚೇಂಜ್ ಮಾಡಬೇಕು, ಫ್ಯಾಮಿಲಿಗೆ ಇನ್ನೂ ಒಳ್ಳೆ ಬೆಟರ್ ಲೈಫ್ ಕೊಡಬೇಕು, ಬಾಡಿ ಇನ್ನೂ ಇಂಪ್ರೂವ್ ಮಾಡಬೇಕು, ಮತ್ತೆ ಒಳ್ಳೆ ಹೆಲ್ತಿ ಐಟಮೇ ತಿನ್ಬೇಕು, ಮತ್ತೊಂದು ಒಳ್ಳೆ ಹುಡುಗಿ ಹುಡುಕ್ಬೇಕು, ಪಾರ್ಟ್ನರ್ ಇರುತ್ತಲ್ಲ. 2025 ಹುಡುಕ್ಬೇಕಾ ಇಲ್ಲ ಮದ್ವೆ ಆಗ್ಬಿಡ್ಬೇಕು? ಹಂಗಲ್ಲ ಮದುವೆ ಇಲ್ಲ ಗೈಸ್, ಹಂಗೆ ಒಂದು ಪಾರ್ಟ್ನರ್ ತರ 2025 ಹಂಗಂತ ಏನಿಲ್ಲ, ಸಿಂಗಲ್ ಆಗಿರ್ಬೇಕು. ಅದ್ ಬಿಟ್ರೆ ಅಲ್ಲ, ಸೀರಿಯಸ್ ಆಗಿ ಒಂದೇ ಸೀರಿಯಸ್ ಆಗಿ ಸಿಂಗಲ್ ಆಗಿರ್ಬೇಕು. ಅಂದ್ರೆ ಲೈಫ್ ಎಂಜಾಯ್ ಮಾಡ್ಬೇಕು, ಫ್ರೆಂಡ್ಸ್ ಜೊತೆ ಸುತ್ತಬೇಕು. ನಂಗೆ ಇವಾಗ ಒಂದು ಅರ್ಥ ಆಗಿರೋದೇನು ಅಂದ್ರೆ, ನನಗೆ ರೀಸೆಂಟ್ ಆಗಿ ಒಬ್ರು ಫ್ರೆಂಡ್ ಅವ್ರ ಅಮ್ಮ ಹೇಳಿದ್ರು, ಇದು ವಯಸ್ಸು ಸುತ್ತಕ್ಕೆ. ಈಗ 25, 26, 27, 30 ಏನಿದೆ, ಈ ಏಜ್ ಅಲ್ಲಿ ಸುತ್ತ ಬಿಡ್ಬೇಕು, ಎಷ್ಟಾಗುತ್ತೆ ಅಷ್ಟು, ದೇಶ ಸಿಟಿ ಎಲ್ಲ. ಆಮೇಲೆ 35 ಆದ್ಮೇಲೆ ಹತ್ತಕ್ಕಾಗಲ್ಲ, ಬೆಟ್ಟಗಳನ್ನ ಇಳಿಯಕ್ಕಾಗಲ್ಲ, ಏನೇನೋ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಹೆಲ್ತ್ದು. ಸೊ ಈಗ ದಿಸ್ ಇಸ್ ದ ಏಜ್ ಟು ಟ್ರಿಪ್ಗಳು ಫ್ರೆಂಡ್ಸ್ ಜೊತೆಗೆ. ಈಗ ಫ್ರೆಂಡ್ಸ್ ಮದ್ವೆ ಆಗೋಗ್ತಾರೆ, ಸಂಜೆ ನೋಡಿ 2 ವರ್ಷ ಮದ್ವೆ ಆಗ್ತಾನೆ, ನಿತೀಶ್ 2 ವರ್ಷ ಮದ್ವೆ ಅನ್ಕೊಳ್ಳಿ. ಸೊ ಅವ್ರ ಏನ್ ಮಾಡ್ತಾರೆ, ಫ್ಯಾಮಿಲಿ ಜೊತೆ ಬಿಸಿ ಆಗೋಗ್ತಾರೆ, ಮಕ್ಳು ಮಾಡ್ಕೊಂಡು, ಮಕ್ಳದ್ದು ಪ್ಯಾಂಪರ್ಸು, ಮಕ್ಳದೀಗ ಅಲ್ಲ ಕಣ, ಫ್ರೆಂಡ್ಸ್ ಹೇಳ್ತಾರೆ ಅದು, ಅವ್ರೆಲ್ಲ ಬಿಸಿ ಆಗೋಗ್ತಾರೆ. ಈಗ ನಿತೀಶ್ ಮಕ್ಳಾಗಲ್ಲ. ಈಗ ಯಾವ್ದೋ ಒಂದ್ ಚುಚ್ಚಿಗೆ ನಿಂದು ಹೇಳು, ಅದೇ. ಮಾತಾಡ್ತೀನಿ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಈಗ ಮಕ್ಕಳಾಗ್ದಿರೋ ಫ್ರೆಂಡ್ಸ್ ಇರ್ತಾರೆ, ಅವರು ಡಿಪ್ರೆಷನ್ ಹೋಗ್ಬಿಟ್ಟಿರ್ತಾರೆ. ಸೊ ಈ ತರ ಡಿಪ್ರೆಷನ್ ಹೋದ್ರೆ ನೀನೇನ್ ಮಾಡ್ತೀಯಾ? ನಾನು ಹೋಗಿ ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ, ಡಿಪ್ರೆಷನ್ ಇಂದ ಆಚೆ ಬರೋಕೆ ಹೆಲ್ಪ್ ಮಾಡ್ತೀನಿ, ದಾರಿದೀಪ ಆಗ್ತೀನಿ, ಆಯ್ತಾ? ಸೊ ಈ ತರ ಎಲ್ಲ ಬಿಸಿ ಆಗೋಗ್ತಾರೆ ಅವ್ರ ಲೈಫ್ ಅಲ್ಲಿ ಅಂತ ನಾನು ಹೇಳೋದು. ಅವಾಗೆಲ್ಲ ಬಿಸಿ ಆದಾಗ ನೀನ್ ಅವಾಗ ನಾವು ಸುತ್ತಕ್ಕಾಗಲ್ಲ. ಸೊ ಈ ವರ್ಷ ಏನಿಲ್ಲ 2025 ಅಲ್ಲಿ ನಾನು ದೇಶ ಎಲ್ಲ ಸುತ್ತಬೇಕು ಅಂತ ಪ್ಲಾನ್ ಎಷ್ಟು ದೇಶ? ಅಟ್ಲೀಸ್ಟ್ ಒಂದು 15 ಕಂಟ್ರಿ ಸುತ್ತಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಅಟ್ಲೀಸ್ಟ್ 10. ಇರೋದೇ 12 ಮಂತ್ಸ್ ಅಲ್ಲಿ 12 ನಿನಗೇನು ನಾನು ರೆಸಲ್ಯೂಷನ್ ಹೇಳ್ಬೇಕು, ನಾನು 50 ಅಂದ್ರು 100 ಕಂಟ್ರಿ ಅಂದ್ರು ನೀನ್ ಸುಮ್ನೆ ಕೂತ್ಕೋಬೇಕು. ಅದೇ ನಿಂಗೆ ಆಗುತ್ತಾ ಮಾತಾಡ್ಬೇಕಪ್ಪ, ಆಗ್ದಿರೋದೆಲ್ಲ ಮಾತಾಡ್ಬಾರ್ದು. 15 ಕಂಟ್ರಿ ಸುತ್ತಬೇಕು ಅಂತಿದ್ದೀನಿ ಗೈಸ್, ಆಯ್ತಾ? 50 or 15? 15 ಕಂಟ್ರೀಸ್. ನನ್ನ ಫ್ರೆಂಡ್ 15 ಕಂಟ್ರೀಸ್ ನನ್ನ ಫ್ರೆಂಡ್ಸ್ ಜೊತೆ, ನನ್ನ ತಮ್ಮನ ಜೊತೆ, ನನ್ನ ಫ್ಯಾಮಿಲಿ ಜೊತೆ, ನಮ್ಮ ಅಕ್ಕನ್ ಬಿಟ್ಟು ಇಷ್ಟೊಂದು ಜೊತೆ ಸುತ್ತಬೇಕು ಅಂತ ಇದೀನಿ. ಸೊ ಅಷ್ಟೇ, ಇದು ನನ್ನ ರೆಸಲ್ಯೂಷನ್ ಸದ್ಯಕ್ಕೆ. ಅದೇ ಫ್ಯಾಮಿಲಿ ಅಂದ್ರೆ ಗೌಡ್ರಿ ಇನ್ವಾಲ್ವ್. ನಾನೇನು ನೀನ್ ಆಂಕರ್ ಈ ಶೋಗೆ. ಥ್ಯಾಂಕ್ ಯು ಗೈಸ್. ಅಷ್ಟೇನಾ? ಅಷ್ಟೇ ರೆಸಲ್ಯೂಷನ್ ಅಷ್ಟೇ. ಇನ್ನಾರು ಕ್ವಶನ್ ಇದೆಯಾ? ಇಲ್ಲ, ಕೇಳಿ ಏನಾದ್ರು ಇದ್ರೆ. ಏನಿಲ್ಲ. ಇನ್ನೇನ್ ನನ್ನ ಅಕ್ಕನ್ ಬಿಟ್ಟಿ ಅಂತ ಬೇರೆ ಹೇಳ್ದಲ್ಲ. ಇನ್ನೇನ್ ಕ್ವಶನ್ ಇದ್ರೆ ಕೇಳು. ಅಷ್ಟೇ ಬಿಡು. ಅಷ್ಟೇನಾ? ಸಂಜಯ್ಗೂ ನಿತ್ಯಗೂ ಇಬ್ರಿಗೂ ಒಟ್ಟಿಗೆ ವೆಲ್ಕಮ್ ಮಾಡೋಣ, ಒಟ್ಟಿಗೆ ಕ್ವಶನ್ ಕೇಳೋಣ. ಸೊ ಬನ್ನಿ, ಇಬ್ರು ವೆಲ್ಕಮ್ ಮಾಡೋಣ, ಬನ್ನಿ. ಇಬ್ರು ಒಂದೇ ಕಲರ್ ಇದೀವಲ್ಲ? ಯಾರು ನೀವಿಬ್ರಾ? ನಾನೇನೋ ನನ್ನ ನೀನು 3 ಜನ. ಸರಿ ಕಣ, 3 ಜನ. ಸಂಜೆ ನಿಂದ ಹೇಳು, 2024 ರೆಸಲ್ಯೂಷನ್ ಏನಿತ್ತು? ರೆಸಲ್ಯೂಷನ್ ಏನಿತ್ತು ಅಂದ್ರೆ, ಸುಮ್ನಿರು. ಫಸ್ಟ್ ಸಿಗರೇಟ್ ಬಿಡಬೇಕು. ಫಸ್ಟ್ ರೆಸಲ್ಯೂಷನ್ ಇದ್ದಿದ್ದು 2024 ಬಿಟ್ಟಾ?
ರೆಸೊಲ್ಯೂಷನ್ ಹೇಳ್ತೀನಿ, ಹ್ಮ್. ಆಮೇಲೆ ಹೇಳ್ತೀನಿ ಬಿಟ್ಟಿಲ್ವಾ ಅದನ್ನ. ಫಸ್ಟ್ ಒನ್ ಅದಾದ್ಮೇಲೆ ಮನೆ ಚೇಂಜ್ ಮಾಡಬೇಕು, ಸೆಕೆಂಡ್ ಒನ್ ಅದಾದ್ಮೇಲೆ ಜಿಮ್ಗೆ ಹೋಗ್ಬೇಕು, ಥರ್ಡ್ ಒನ್ ಆಮೇಲೆ ಅದೇ ಒಂಚೂರು ಸೇವಿಂಗ್ಸ್ ಹ್ಮ್. ಇಷ್ಟಿತ್ತು. ಹ್ಮ್. ಆಮೇಲೆ ಒಂದ್ ಸ್ವಲ್ಪ ಮನೆಗೆ ಸಣ್ಣ ಪುಟ್ಟ ಐಟಮ್ ತರಬೇಕಿತ್ತು, ಅದಿತ್ತು. ಅಷ್ಟೇ ಬರ್ದಿದ್ದು ಬುಕ್ಕಲ್ಲಿ ಬರ್ದಿದ್ದ ಬರ್ದಿದ್ದೆ. ಅದ್ರಲ್ಲಿ ಇವಾಗ ಏನೇನ್ ಒಂದು ಮಾಡಿ- ಆಗಿಲ್ಲ, ಒಂದು ಆಗಿಲ್ವಾ? ಒಂದು ಆಗಿಲ್ಲ, ಜಿಮ್ಗೂ ಹೋಗಿಲ್ಲ, ಒಂದು ಸಿಗರೇಟು ಆಗಿಲ್ಲ. ಬಿಟ್ಟಿಲ್ಲ. ಆಮೇಲೆ ಜಿಮ್ಗೆ ಇನ್ನೂ ಹೋಗಿಲ್ಲ, ಹ್ಮ್. ಆದ್ರೆ ಡಯಟ್ ಮಾಡ್ತಾ ಇದ್ದೆ, ಇವಾಗ ಬಿಟ್ಬಿಟ್ಟೆ ಅದನ್ನು. ಹ್ಮ್. ಆದ್ರೆ ಯಾವ್ದು ಆಗಿಲ್ಲ. ಒಂದು ಆಗಿಲ್ಲ. ಒಂದು ರೀಸನ್ ಆಗಿಲ್ಲ. ಏನು? ರೀಸನ್ ಏನು ಅಂದ್ರೆ ಏನು ತಡೆದಿಲ್ಲ, ಅದೇ ನಾವು ಸ್ಫೂರ್ತಿಯಾಗಿ ತಗೊಂಡಿಲ್ಲ. ಸುಮ್ನೆ ಬುಕ್ಕಲ್ಲಿ ಬರ್ದಿಕ್ಕೆ ಅಷ್ಟೇ, ಹಂಗೆ ಕ್ಲೋಸ್ ಮಾಡಿ ಹಂಗಾಗೋಯ್ತು. ಓಕೆ ಮಾಡೋಣ ಮಾಡೋಣ, ಅಂದ್ಬಿಟ್ಟು ಮಾಡೋಣ ವರ್ಷ ಅಂತ ಎಂಡೆ ಆಗೋಯ್ತು. ಮೂರ್ ದಿನ ಆಯ್ತು ಇನ್ನು ಬರೋ ವರ್ಷ. ಆ 3 ದಿನದಲ್ಲಿ ಏನೂ ಆಗಲ್ಲ. ಆ 3 ದಿನದಲ್ಲಿ ಎಷ್ಟಾಗುತ್ತೆ? ಏನಾಗುತ್ತೆ ಇವಾಗ 5 ರೆಸಲ್ಯೂಷನ್ ಅಲ್ಲಿ ಏನಾದ್ರು ಒಂದಾಗುತ್ತೆ? ಸಿಗರೇಟ್ ಬಿಟ್ರೆ ಬಿಟ್ಬಿಡ್ತೀನಿ ಅಷ್ಟೇ. 3 ದಿವಸಕ್ಕಲ್ಲ, ಮುಗ್ದೋಯ್ತಲ್ಲ. 3 ದಿವಸಕ್ಕಲ್ಲಗಳು. ಅಲ್ಲ ಹೇಳ್ತೀರ, ನಾಳೆನ ಬಿಟ್ರೆ ಮುಗೀತು. ಅವ್ರಿಗೆ ಕ್ವಶನ್ ಇಂಟ್ರೆಸ್ಟಿಂಗ್ ಇಷ್ಟೇ. ಅದನ್ನ ಬರೋ ವರ್ಷಕ್ಕೆ ಹಾಕೊಂಡಿದೀನಿ. ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ಬೇಕಂತಿದ್ಯಾ? ಅದನ್ನ ಬಿಡಬಾರ್ದಲ್ಲ. 2025 ಮಾಡ್ತೀಯ ಅಂತ ಹೋಪ್ಸ್ ಇದೆಯಾ? ಮಾಡ್ತೀನಿ ಪಕ್ಕ. ಫಸ್ಟ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀಯ? 5 ಒಂದೇ ಸತಿ ಮಾಡಕ್? 5 ಒಂದೇ ಸಲ ಸಿಗರೇಟ್ ಬಿಡೋದು. ಫಸ್ಟ್ ಸಿಗರೇಟ್. ಅದು ಇಲ್ಲ, ನಾನು ಹೊಂಟೋಯ್ತೀನಿ. ಸಿಗರೇಟ್ ಬಿಟ್ಟಿದ್ರೆ ನೀನೇ ಹೊಟ್ಟೋಗ್ಬಿಡ್ತೀಯ. ಅದೇಂಗೆ? ಹ್ಮ್, ಹಂಗೆಲ್ಲ ಒಂದೇ ಸತಿ ಬಿಡಕ್ಕೂ ಕಷ್ಟ, ಬಿಡೋದ್ ಕಷ್ಟ, ಬಿಡ್ಬೇಕು. ಟೈಮ್ ತಗೊಳುತ್ತೆ. ಬಿಟ್ಟಿಲ್ಲ ಅಂದ್ರೆ ನಮ್ಮ ನೀನ್ ಪ್ರಾಣ ಇವಾಗ ಎಷ್ಟು ಬಿಟ್ಬಿಡೋದು. ದಿನಕ್ಕೆ ಎಷ್ಟೆತ್ತೀಯ? ಒಂದು ಆಯ್ ಹಾ ಒಂದೇನಾ? ಒಂದೇನೆ. ಹಂಗಂದ್ರೆ ಓಕೆ. ಮುಂಚೆ ಹಂಗಂದ್ರೆ ಯಾಕೆ ಓಕೆ? ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ, ನನಗೆ ಓಕೆ ಅಲ್ಲ. ನಾನು ಒಂದು ಸೇದಬಾರ್ದು. ಅಲ್ಲ ಕಣ, ಮುಂಚೆ ಜೈದವ ನೋಡ್ಕೊಂಡ್ ಬಂದಿದ್ದೀನಿ. ಮುಂಚೆ ಎಷ್ಟೆತ್ತಿದ್ದೆ? ಜಾಸ್ತಿ ಹೇಳಂಗಿಲ್ಲ, ಬೇಡ. ಜಾಸ್ತಿ ಸೆತ್ತಿದ್ದ? ತುಂಬಾ ಸೆತ್ತದ್ದು. ಅದರಿಂದ ಇವಾಗ ಕಂಟ್ರೋಲ್ ಆಗಿ ಅಟ್ಲೀಸ್ಟ್ ಒಂದಕ್ಕೆ ಬಂದಿದ್ಯಾ? ಏನಿಕೋ ನಗ್ತ್ಯಾ? ಕುತ್ಕೊಳ್ಳೋ ಸುಮ್ಮನೆ. ಅರ್ಥ ಆಯ್ತಾ? ನಂಗೆ ಅರ್ಥ ಆಯ್ತು. ಅಷ್ಟು ಇಷ್ಟ ಐತೆ. ಇವಾಗ ಇಷ್ಟೇ Continue ರೆಸಲ್ಯೂಷನ್ ಆಗುತ್ತೆ. ಕಂಟಿನ್ಯೂ ಮಾಡ್ಬೇಕು, ಬೇರೆ ಏನಿಲ್ವಾ? ಇಷ್ಟೇನಾ? ಡನ್. ಸೊ ಗೈಸ್, ನಮ್ ಸಂಜಯ್ದು ರೆಸಲ್ಯೂಷನ್ ಆಯ್ತು. ಇವಾಗ ಸರಿ, ಮುಗ್ದೋಯ್ತು ನೋಡಬೇಕಿತ್ತು. ಆಯ್ತು ಅಷ್ಟೇ. ನೀತಿ ಕೇಳ ನೀತಿ ಹೇಳ್ತೀಯಾ? ಕ್ವಶನ್ ಅರ್ಥ ಆಯ್ತಾ? ಏನ್ ಹೇಳು? ಕೊಡಕ ಏನ್ ಹೇಳು? ಕ್ವಶನ್ ಕೇಳು. ಇಷ್ಟೊತ್ತು ಇವಾಗ ಅವ್ನ್ಗೆ ಅದನ್ನೇ ಇಲ್ಲ, ಒಂದ್ಸತಿ ಕೇಳೋದಷ್ಟೇ, ಅದನ್ನೇ. ಇನ್ನೊಂದ್ಸಲ ಕೇಳು. ಇಲ್ಲ ಆಗಲ್ಲ, ನೀನ್ ಹೇಳು. ನಾನು ಸ್ವಂತ ಆಫೀಸ್ ಮಾಡೋಣ ಅನ್ಕೊಂಡಿದ್ದೆ. 2024 ಅಲ್ಲ ಮೊಬೈಲ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಸ್ವಂತ ಆಫೀಸ್ ಮಾಡೋಣ 24 ವರ್ಷ ಅನ್ಕೊಂಡಿದ್ದೆ, ಹೊಸ ಪ್ರಾಜೆಕ್ಟ್ ಮಾಡೋಣ ಅಂತ. ಬಟ್ ಆಗ್ಲಿಲ್ಲ. ಈ ವರ್ಷ ನೋಡೋಣ, ಎಲ್ಲ ಒಳ್ಳೇದಾಗೋ ಥರ ಇದೆ. ಆದ್ರೆ 2025 ಸ್ವಂತ ಆಫೀಸ್ ಓಪನ್ ಮಾಡ್ತೀನಿ. ಒಳ್ಳೇದಾಗಿದೆ. ಏನಿಲ್ಲ, ಮಾಡೋಣ ಅನ್ಕೊಂಡಿದ್ದೆ, ಬಟ್ ಈ ವರ್ಷ ಆಗುತ್ತೆ ಅನ್ಕೊಂಡಿದ್ದೀನಿ. ಆದ್ರೆ ಒಳ್ಳೇದು ಅಷ್ಟೇ, ಇನ್ನೇನು ಅನ್ಕೊಂಡು. ಏನು ಅನ್ಕೊಂಡಿಲ್ಲ. ಫ್ಯಾಮಿಲಿ ಚೆನ್ನಾಗಿ ಹೆಲ್ತಿ ಆಗಿರೋಣ ಅನ್ಕೊಂಡೆ. ಕ್ಲೌಡ್ ಕಿಚನ್ ಮಾಡ್ಕೊಂಡು ಕಾರ್ ಹೆಂಗ್ ತಗೊಂಡೆ? ಏನ್ ಐಡಿಯಾ? ಹೆಂಗ್ ಬಂತು ಕಾರ್ ತಗೋಬೇಕಂತ? ನಂಗೆ ರ್ಯಾಂಡಮ್ ಫಸ್ಟ್ ತುಂಬಾ ದಿವಸ ಒಂದು 6 ತಗೊಬೇಕಂತ ತುಂಬಾ ದಿವಸ ಅನ್ಕೊಂಡಿದ್ದೆ. ಇಲ್ಲ ಅಣ್ಣ, ಒಂದ್ ನಿಮಿಷ. ಅಲ್ಲಲ್ಲ, ಒಂದ್ ನಿಮಿಷ ಅಲ್ಲ, ಕ್ಲಿಯರ್ ಅಲ್ಲಲ್ಲ, ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಇವಾಗ ನಮ್ಮ ಮನೆ ಒಂದು 3 years ಕಾರ್ ಇಲ್ಲ. ನನ್ ಬುದ್ಧಿ ಬಂದ ಮನೆ ಕಾರ್ ಇದೆ, ಅವಾಗಿನ ಮನೆ ಕಾರ್ ಇದೆ. ಬಟ್ ಇವಾಗ 3 years ಇಂದ ಏನಾಯ್ತು? ಏನೋ ಪ್ರಾಬ್ಲಮ್ ಆಗಿ ಕಾರ್ ಕೊಟ್ಬಿಟ್ಟು ಬಸ್ ತಗೊಂಡ್ವಿ. ಇವಾಗ ಕಾರ್ ಇಲ್ಲ ಅಂದ್ಬಿಟ್ಟು ಒಂದೊಂದು ಕಾರಣಕ್ಕೆ 24 ಅಲ್ಲಿ ಡಿಸೈಡ್ ಮಾಡಿ ಹೊಸ ತಗೋಣ ಅಂತ. ಬಟ್ ನನ್ನ ಸ್ವಂತ ದುಡ್ಡಲ್ಲಿ ₹1 ಮನೆ ದುಡ್ಡಿಂದ ತಗೋಣ ಅನ್ಕೊಂಡಿದ್ದು, ಹಂಗೆ ತಗೊಂಡಿದ್ದೀನಿ. ಸೆಕೆಂಡ್ಸ್ ಯಾವ್ದೋ ಒಟ್ಟಿನಲ್ಲಿ ಚೆನ್ನಾಗಿದೆ, ಓಡಾಡ್ಬೋದು, ಖುಷಿ ಆಗುತ್ತೆ. 2025 RP ಬಿಲ್ಡರ್ಸ್ ನನ್ನ ಆಫೀಸ್ನ ನಾನು ಅನ್ಕೊಂಡು ದೊಡ್ಡದಾಗಿ ಮಾಡಬೇಕು, ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ದೊಡ್ಡದಾಗಿ ಮಾಡಬೇಕು. ಅದು ಬಿಟ್ಟು ಬೇರೆದ್ ಹೇಳು. RP ಬಿಲ್ಡರ್ಸ್ ಅಂಡ್ ಇಂಟೀರಿಯರ್ಸ್ ನಾನು ಎಷ್ಟು ಹಾಕೋದು? 20 ಸತಿ ಹೇಳು, ನಾನು ಒಂದೇ ಸತಿ 2025 ದೊಡ್ಡದಾಗಿ ಆಫೀಸ್ ದೊಡ್ಡದಾಗಿ ಮಾಡಿ ಚೆನ್ನಾಗಿ ನನ್ನ ಕಡೆಯಿಂದ ಈ ವರ್ಷದಲ್ಲಿ ಒಂದು 3 ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ನನ್ಗೆ ಆಸೆ. ಹೌದು, 2024 ಎಷ್ಟು ಪ್ರಾಜೆಕ್ಟ್? ನಂದು ಸ್ವಂತ ಫುಲ್ ಟು ಫುಲ್ ಯಾವ್ದು ಮಾಡಿಲ್ಲ, ಒಂದು 3 ಪ್ರಾಜೆಕ್ಟ್ ಮಾಡ್ತಿದ್ದೀನಿ. ಅಟ್ ಪ್ರೆಸೆಂಟ್ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ಅದೆಲ್ಲ ಹೇಳಕ್ಕಾಗಲ್ಲ. ಮಾಡಿಸ್ತಾ ಇದ್ದೀನಿ, ಮಾಡಿಸ್ತಾ ಇದ್ದೀನಿ, ಅದೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಎಷ್ಟು ನಡಿ
ಆಯ್ತು ಗೈಸ್, ಇವನ್ ಕಡೆಯಿಂದ ಏನು ಅರ್ಥ ಆಗಿಲ್ಲ, ಬರೀ RP ಬಿಲ್ಡರ್ಸ್ ಅಷ್ಟೇ ನನಗೆ. ಹೌದು RP ಬಿಲ್ಡರ್ಸ್ ನಮ್ಮ ಅಂತ. ಅಪ್ಪ ಅಮ್ಮನ ಹೆಸರು ರಮೇಶ್ ಪ್ರಭಾ ಅಂತ. ರಮೇಶ್ ಪ್ರಭಾ. ನಿಮ್ಮ ಮಮ್ಮಿ ಹೆಸರಾ? ನಿನ್ನ ಹೆಸರು? ನಮ್ಮ ಅಪ್ಪನ ಹೆಸರು ರಮೇಶ್, ನಮ್ಮ ಅಮ್ಮ ಹೆಸರು ಪ್ರಭಾ ಅಣ್ಣ. RP ಬಿಲ್ಡರ್ಸ್ ಅಂದ್ರೆ ನಿನ್ ತಂಗಿ RP ಎನ್ ಅಂತ ಇಡ್ಬೇಕಾಗಿತ್ತು. RP ಸಾಕ್ ಸದ್ಯಕ್ಕೆ, ಅದು ದೊಡ್ಡದಾದ್ಮೇಲೆ ಎಣ್ಣೆ ಹಾಕೋಣ ಆಗ್ಬೇಕು. ಅಲ್ಲ ಎನ್ ಅಂದ್ರೆ ನಿಂದು ಬರ್ತಿತ್ತು ಅವಳದು ಬರ್ತಿತ್ತು. ಅಲ್ಲಿ ನೋಡ್ಬೇಕು ಜನ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ರೆಸಲ್ಯೂಷನ್ ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಿಕ್ಕೆ. ನೆಕ್ಸ್ಟ್ 2025 ಡಿಸೆಂಬರ್ಗೆ ವಿಡಿಯೋ ಎಂಡಲ್ಲಿ ಹೇಳ್ತೀರಾ? ನೀವ್ ಕೇಳಿದ್ರೆ ಹೇಳ್ತೀನಿ. ಸಾಯಿಲ್ ಇದಾರೆ ಇನ್ನು. ಇಲ್ಲ ಬೇಡ, ನೀವೇ ಇಲ್ಲ ಸಾಯಿಲ್ ಇದಾರೆ. ಆಮೇಲೆ ನೀವೆಲ್ಲ ಸೇರಿ ಕುತ್ಕೊಂಡು ನನಗೆ ಕೇಳಿ. ಕೇಳದೆ. ಇವಾಗ ನಮ್ ಸಾಯಿಲ್ಗೆ ವೆಲ್ಕಮ್ ಮಾಡೋಣ ಗೈಸ್. ನಮ್ಮ ಟುಮ್ ಮೈ ಕ್ಯೂಟ್ ಬೇಬಿ. ಪಾಪ ಗೈಸ್, ನಮ್ ಸಾಯಿಲ್ ಅವಾಗ್ಲೇ ಹತ್ಬಿಟ್ಟ, ನನಗೂ ಬೇಜಾರಾಯ್ತು. ಆಯ್ತು ತಗೋ ಸಾಯಿಲ್. ಇವಾಗ ನಮ್ ಸಾಯಿಲ್ ಒಂಚೂರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಡೀಪ್ ಆಗಿ ಹಿಂಗ್ ಫೋನ್ ಹತ್ರ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅವ್ನ್ಗೆ ದುಡ್ಡು ಕೊಡಿ ಹೇಳ್ತೀನಿ. ಜೋಕ್ಸ್ ಅಪಾರ್ಟ್, ವಿಲ್ ಗೆಟ್ ಇಂಟು ದ ಸೀರಿಯಸ್ ಮ್ಯಾಟರ್. ನೀನು ಇಲ್ಲಿ ಮಾತಾಡು. 2024 ರೆಸಲ್ಯೂಷನ್ ಏನಿತ್ತು? ದುಡ್ಡು ಮಾಡ್ಬೇಕು ಅಂತ. ಅದು ಹೋಟ್ಲ್ ಬಿಸ್ನೆಸ್ ಕಡೆಯಿಂದ ದುಡ್ಡು ಮಾಡ್ಬೇಕು ಅಂತ ಇತ್ತು. ಅದು ಏನೋ ಪ್ರಾಬ್ಲಮ್ ಆಯ್ತು, ಅದು ಆ ಕಡೆಯಿಂದ ಆಗಿಲ್ಲ. ಇನ್ನೊಂದು ನಾನು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಒಂದಿಷ್ಟು ವರ್ಷ ಬೇಕಿತ್ತು. ಈ ವರ್ಷ ಫುಲ್ಲು ಏನ್ ಮಾಡೋದು ಲೈಫಲ್ಲಿ ಏನ್ ಮಾಡೋದು ನೀನ್ ಏನ್ ಮಾಡಕ್ಕಾಗುತ್ತೆ. ನನ್ಗೆ ಒಂದ್ ಪ್ಲಾಟ್ಫಾರ್ಮ್ ಯೋಚನೆ ಮಾಡೋದಕ್ಕೇನೆ ನಂಗೆ 1 ವರ್ಷ ಆಗೋಯ್ತು. ನಾನು ಈ ನೆಕ್ಸ್ಟ್ ತಿಂಗಳಿಂದ ಇದ್ ಮಾಡೋಣ ಅಂತೀನಿ, ಅದಾಗಿಲ್ಲ. ಅರ್ಧ ತಿಂಗಳು ಮಾಡಿರ್ತೀನಿ, ಅದಾಗಿಲ್ಲ. ನೆಕ್ಸ್ಟ್ ತಿಂಗಳು ಹೊಸ ಸ್ಟಾರ್ಟ್ ಮಾಡಿರ್ತೀನಿ, ಅದು ಆಗಿಲ್ಲ. ಏನೋ ಪ್ರಾಬ್ಲಮ್ ಆಯ್ತು. ಇವಾಗ ಒಂದು ಕರೆಕ್ಟ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನೆಕ್ಸ್ಟ್ 2025 ಅಲ್ಲಿ ಏನ್ ಮಾಡ್ಬೇಕಂತ? ದುಡ್ಡು ಮಾಡ್ಬೇಕು. ಅದು ಬಿಟ್ಟಿ ಇಲ್ಲ, ದುಡ್ಡು ಒಂದೇ. ದುಡ್ಡಿದ್ರೆ ಎಲ್ಲ ಇರುತ್ತೆ. ದುಡ್ಡು ಎಲ್ಲ ಬಿಟ್ಟು ಸಿಗುತ್ತೆ. ನಿನ್ನ ಐ ಮೀನ್ ನಿನ್ನ ಹೆಲ್ತ್ ಕಾನ್ಶಿಯಸ್ ಇಲ್ಲಿ. ಅದು ಅದೇ ಹೆಲ್ತ್ ಮಾಡ್ಬೇಕು, ಹೆಲ್ತಿ ಆಗಿರ್ಬೇಕು, ಜಿಮ್ ಮಾಡ್ಬೇಕು, ಪ್ಯಾಕ್ಸ್ ಮಾಡ್ಬೇಕು. ಪ್ಯಾಕ್ಸ್ ಫುಲ್ ಹೆಲ್ತಿ ಆಗಿರ್ಬೇಕು. ಫುಲ್ ಬಾಡಿ ಎಲ್ಲಾ ಬೆಳೆಸೋದ್ರೆ ಫಿಟ್ ಆಗಿರ್ಬೇಕು. ಡ್ಯಾನ್ಸ್ ಅಲ್ಲಿ ಫಿಟ್ ಆಗಿ ಕಾಡ್ಬೇಕು. ಡ್ಯಾನ್ಸ್ ಕಂಟಿನ್ಯೂ ಮಾಡ್ಬೇಕಂತಿದೆ. ಇಲ್ಲ ಮಾಡಲೇಬೇಕು. ಡ್ಯಾನ್ಸ್ ಅಲ್ಲೇ ಮಾಡ್ಬೇಕು. ಡೈಲಿ ವಿಡಿಯೋಸ್ ಹಾಕ್ಬೇಕಂತ ಇದೀನಿ. ಡೈಲಿ ಇವಾಗ ಇನ್ನು 1 ಮಂತ್ ಇಂದ ಡೈಲಿ ವಿಡಿಯೋಸ್ ಹಾಕ್ತಾ ಇದೀನಿ. 1 ಮಂತ್ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದೀನಿ. ಅದೇ ಕಂಟಿನ್ಯೂ ಮಾಡುವ, ಯಾವ ಬ್ರೇಕು ಕೊಡ್ದೇನೆ ಮಾಡ್ಬೇಕು ಅಂತ ಇದೀನಿ. ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. 1 ತಿಂಗಳಲ್ಲಿ ಕಂಟೆಂಟ್ ಹುಡುಕ್ತಾ ಇದೀನಿ. ಒಂದು ಸಿಕ್ಕಿದೆ, ಅದು ಡಿಸ್ಕಸ್ ಮಾಡಿ. ಬೇಡ ಇಲ್ಲ, ನನ್ ಜೊತೆ ಶಟ್ಯ ಮೌತ್. ನಾನು ಒಬ್ರ ಹತ್ರ ಡಿಸ್ಕಸ್ ಮಾಡಿ ಇದು ಹೇಳ್ಬಿಟ್ಟೆ ಇವೆಲ್ಲ. ಸಾರಿ, ಒಬ್ರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಹೇಳ್ತಾ ಅದು ಏನು ಹೇಳ್ತೀನಿ. ಯೂಟ್ಯೂಬ್ ಇನ್ನೂ ಶುರು ಮಾಡಿ. ನನ್ಗೆ ನಮ್ಮ ಅಣ್ಣವರು ಇಲ್ಲ ನಮ್ಮ ಅಕ್ಕ ಅವ್ರು ಫೋನ್ ಮಾಡಿ, ಸಾಯಿಲ್ 10,000 ರೂಪಾಯಿ ಕಳ್ಸು ಅಂತ ಇಷ್ಟಕ್ಕೆ ಹಾಕೋತರ ಇರ್ಬೇಕು. ಸೋ ಸ್ವೀಟ್ ಸಾಯಿಲ್. ಅದು ಇಸ್ಕೊಂಡು ಸಾಕಾಗ್ಬಿಡಿ. ಅದಕ್ಕೆ ಕೇಳಿ ಇಷ್ಟ ಕಳ್ಸೋತಾ ಆಗುತ್ತೆ ಸಾಯಿಲ್, ಡೋಂಟ್ ವರಿ. ಈ ಮನ್ಸ್ ಇದೆಯಲ್ಲ ಗೈಸ್, ಅಷ್ಟು ಸಾಕು. ನೆಕ್ಸ್ಟ್ ಅಕ್ಕ ಕೇಳಿದ ತಕ್ಷಣ ಕೊಡ್ಬೇಕು, ಅಣ್ಣ ಕೇಳಿದ ತಕ್ಷಣ ಕೊಡ್ಬೇಕು ಅಂತ ಮನ್ಸ್ ಇದೆಯಲ್ಲ, ಅಷ್ಟು ಸಾಕು. ಆಗುತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರು ಬರ್ಲಿ ಅವಾಗ. ರೆಗ್ಯುಲೇಷನ್ ಕೇಳಿ ಗೈಸ್. ರೆಗ್ಯುಲೇಷನ್ ಹೇಳಮ್ಮ. ಏನು ರೆಗ್ಯುಲೇಷನ್ ಹೇಳಿ. ರೆಗ್ಯುಲೇಷನ್ ನನ್ನ ರೆಸಲ್ಯೂಷನ್ ಏನಿತ್ತು 2024 ಅಲ್ಲಿ ಅಂದ್ರೆ, ಹೌದಾ? ಅಷ್ಟೇನಾ? ನನ್ನ 2024 ರೆಸಲ್ಯೂಷನ್ ಏನಿತ್ತು ಅಂದ್ರೆ, ಏನಂತಾರೆ, ನಾನು ಓವರ್ ಥಿಂಕಿಂಗ್ ಇದೆ, ಅದನ್ನ ಒಂಚೂರು ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲ, ಕಂಪೇರ್ ಟು ಬಿಫೋರ್ ನಾನು ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಅಲ್ಲ, ಒಂದು 50 to 60%. ಏನ್ ಮಾತಾಡ್ತಾ ಇದ್ದೀರಾ? ಇವಾಗ ಏನ್ ಹೇಳ್ದೆ? 2016 ಅಂದ್ರಲ್ಲ, 2016 ಇಂದ ಮಾತಾಡಿ. 2024 ಕಣೋ. ಬೈಕ್ ತಗೋಬೇಕು ಅಂತಿದ್ದು, ಬೈಕ್ ಅದಿತ್ತು, ಬಟ್ ಅದು ಬೇಡ ಅಂದ್ಬಿಟ್ಟು ನಾನು ಗೋಲ್ಡ್ ಇನ್ವೆಸ್ಟ್ ಅದು 2023 ಕಣೋ. 2023 ಅದೆಲ್ಲ ಗೈಸ್ ಇವ್ರು ಹೇಳ್ತಿರೋದು. 2024 ಅಲ್ಲಿ ನನಗೆ ರೆಸಲ್ಯೂಷನ್ ಇದ್ದಿದ್ದು ಓವರ್ ಥಿಂಕಿಂಗ್ ಇತ್ತು, ಅದರಿಂದ ಒಂಚೂರು ಆಚೆ ಬರ್ಬೇಕಿತ್ತು, ಅದೊಂದು ಕಮ್ಮಿ ಮಾಡಿದ್ದೀನಿ. ಅದಾದ್ಮೇಲೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದೆ, ಅದು ಮಾಡಿದ್ದೀನಿ. ನನಗೆ ಅನ್ಕೊಂಡಿದ್ದೆಲ್ಲ ಮಾಡಿದ್ದೀನಿ ಈ ವರ್ಷ. ಯಾವುದು ನಾರ್ಮಲಿ ನಾನು ಫ್ರಮ್ ಪಾಸ್ಟ್ 2 to 3 years ಇಂದ ನಾನು ಅನ್ಕೊಂಡಿದ್ ಮಾಡೇ ಮಾಡ್ತೀನಿ. ನೋಡ್ತಾ ಇಲ್ಲಿ ನೋಡಿ 3 ಜನ ಏನ್ ಮಾಡ್ತಾರೆ. ಆತರ ಈ ವರ್ಷ ಅನ್ಕೊಂಡಿದ್ದು ಇಷ್ಟೇ. ಗೋಲ್ಡ್
ಅಂಡ್ ಏನಂತಾರೆ ಏನ್ ಅನ್ಕೊಂಡಿದ್ದೆ, ಅದೇ ಮೈನಿಂಗ್ ಸ್ವಲ್ಪ ಸೆಲ್ಫ್ ಗ್ರೂಮಿಂಗು, ಆಮೇಲೆ ನಮ್ಮ ರಾಣಿ ಜೊತೆ ಹೋಗು ಕಮ್ಮಿ ಮಾಡ್ಕೊಡ್ತಾರೆ. ಗೈಸ್ ನಾನು ಮುಂಚೆ ನನ್ಗೆ ನಾನು ಕೇರ್ ಮಾಡ್ಕೋತಿರ್ಲಿಲ್ಲ, ಎಲ್ಲಾರ್ಗು ಕೊಡೋದು ಎಲ್ಲ ಮಾಡ್ಬಿಡ್ತಿದ್ದೆ. ಇವಾಗ ನಾನು ಫಸ್ಟ್ ನಾನು ನಿನ್ನ ಹೆಸರು ಹೇಳಿದ್ನಾ, ಯಾರು ಅಂತ ತುಂಬಾ ಕೊಟ್ಬಿಡ್ತಿ, ಏನಾದ್ರು ಕೇಳಿದ್ರೆ ಕೊಟ್ಬಿಡ್ತಿದ್ದೆ, ನಾನು ಕೇರ್ ಮಾಡ್ತಿರ್ಲಿಲ್ಲ. ಯಾರು ಈ ವರ್ಷ ಹಂಗಿಲ್ಲ, ನಾನ್ ಫಸ್ಟ್ ನನಗ್ ಸೆಲ್ಫ್ ಲವ್ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಕೇರ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ. 2025 ರೆಸೊಲ್ಯೂಷನ್ ಏನಂದ್ರೆ, ಬೇಗ ಹೇಳಮ್ಮ. 25 ರೆಸೊಲ್ಯೂಷನ್ ಇನ್ನು ಒಂದು ಕಾರ್, ಸೆಕೆಂಡ್ಸ್ ಅಲ್ಲಿ ಒಂದು ಕಾರ್ ತಗೋಬೇಕು. ನನ್ನ ಇಲ್ಲ ಹೊಸಾದ್ ತಗೊಳಲ್ಲ, ಇಟ್ಸ್ ಓಕೆ. ಪ್ರಶಾಂತ ಅವಾಗಿಂದ ತಲೆ ಮೇಲೆ ಹೊಡಿತಾ ಇದ್ದೀರಾ, ನಾನು ಎಷ್ಟಂತ ತಡ್ಕೊಳ್ಳಿ. ನಾನು ಸುಮ್ನೆ ಇದ್ದಂತೆ ಜಾಸ್ತಿ ಮಾಡ್ತೀರಾ. ನನ್ನ ಹೆಸರು ಹಾಳು ಮಾಡಕ್ ಬಿಡ್ತಾಳೆ, ಆಫ್ ಮಾಡಿ. ನಮ್ಮ ಅಕ್ಕ ಡವ್ ಮಾಡ್ತಿಲ್ಲ, ನಗ್ತಾಳೆ ನೋಡಿ, ನಗ್ತಾಳೆ. ಆಗಿಂದ ಡವ್ ಮಾಡಿದ್ದು ಪಾಪ ನಮ್ಮ ಅಕ್ಕ. ಏನೋ ಮಾಡ್ಬೇಡ್ರಿ, ದಯವಿಟ್ಟು ಸುಮ್ನೆ ಇದ್ಬಿಡ್ರಿ. ಮಾತಾಡ್ಬಿಡು ಆಯ್ತು. ನಾನು ಏನ್ ಹೇಳೋದಂತ ಮರ್ತಾ ಇತ್ತು. ನನ್ನ 2025 ರೆಸೊಲ್ಯೂಷನ್ ಸೆಕೆಂಡ್ಸ್ ಅಲ್ಲಿ ಒಂದ್ ಕಾರ್ ತಗೋಬೇಕು, ಅದು ನನ್ನ ಹೆಸರಲ್ಲೇ ಇರ್ಬೇಕು. 2 ವೀಲರ್ ಅನ್ಕೊಂಡೆ, ಬಟ್ ಟೂ ವೀಲರ್ ಅಷ್ಟೇ ಗೈಸ್. ನನ್ನ ರೆಸೊಲ್ಯೂಷನ್ ಇನ್ನೇನು ಇಲ್ಲ, ಡಯಟ್ ಮಾಡ್ಬೇಕು ಅಷ್ಟೇ ಗೈಸ್. ಅಷ್ಟೇ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇವ್ರು ತುಂಬಾ ಇರಿಟೇಟ್ ಮಾಡ್ತಾರೆ ಎಲ್ಲಾ ಬ್ಲಾಗ್ ಮಾಡ್ತಾರೆ. ಅವಳೇನು ಇರಿಟೇಟ್ ಆಗಿದೆ ನಮ್ಮಿಂದ, ಸುಮ್ಮನೆ ಅಷ್ಟೇ ಗೈಸ್. ಏನು ಇಲ್ಲ ನನ್ನ ರೆಸೊಲ್ಯೂಷನ್ ಇಲ್ಲ ಗೈಸ್. ಲಾಸ್ಟ್ ಸಾಂಗ್ ಮಾಡ್ಬಿಡೋಣ. 3, 2, 1 ಸ್ಟಾರ್ಟ್. ಡೌ 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 ದುನಿಯಾ ಕಣೋ, ಸೋನು ಒಬ್ಳೆ ಸಾಚಾ ಕಣೋ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಅಕ್ಕಗೆ ಲೈಕ್ ಮಾಡಿ, ನಮ್ಮ ಅಕ್ಕಗೆ ಸಬ್ಸ್ಕ್ರೈಬ್ ಮಾಡಿ. ಪಾಪ ತುಂಬಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅವಳು ತುಂಬಾ ಕಷ್ಟ ಬೀಳ್ತಿದ್ದಾಳೆ. ಕಾಂಟೆಂಟ್ ಇದೆಂತ ಕಾಂಟೆಂಟ್ ಗೈಸ್, ಅಲ್ಲ ಗೌಡ್ರೆ, ಎಂತ ಕಷ್ಟದ ಕಾಂಟೆಂಟ್. ಏನ್ ಗೊತ್ತಾ, ಕಾಂಟೆಂಟ್ ಮೇನ್ ಏನು ಅಂದ್ರೆ ನಮ್ಮೆಲ್ಲರನ್ನು ಒಂದ್ ಕಡೆ ಕೂರಿಸಿ ಮಾಡೋದು. ಅದು ಪಾಪ ಆ ಪೇಷನ್ಸ್ ನಂಬೇಕು. ಅಂಡ್ ನಾವು ಇರಿಟೇಟ್ ಮಾಡ್ತಿರ್ತೀವಿ ನಮ್ಮ ಅಕ್ಕನ್ನ, ಅದು ಮುಂಚೆಯಿಂದ ನೀವು ನೋಡಿರೋದೆ. ಸೊ ನೀವೇನು ಜಡ್ಜ್ ಮಾಡಕ್ ಹೋಗ್ಬಿಡಿ, ಈಗ ನೋಡಿತೀವಿ. ಸೊ ಹಂಗೆ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಗ 50K ಆಗಿದೆ ನಿಂದು. 50K ಬೇಗ 50K. ಹೌದಾ, ಬೇಗ 50K ಮಾಡಿಸ್ಬಿಡಿ ನಮ್ಮ ಅಕ್ಕದು. ನ್ಯೂ ಇಯರ್ ಅಲ್ಲಿ ನಮ್ಮ ಅಕ್ಕಂಗೆ ಒಂದು ವೆಸ್ಪಾ ಕೊಡ್ಸ್ಬಿಡೋಣ ನೆಕ್ಸ್ಟ್ ಇಯರ್ಗೆ. ಓಕೆನಾ, ಬಾಯ್. ನೆಕ್ಸ್ಟ್ ಇಯರ್ ನಮ್ಮ ಅಕ್ಕ ಒಂದು ವೆಸ್ಪಾ ನನ್ನ ಕಡೆಯಿಂದ. ಇದು ಶೆಲ್ ನೀನ್ ಹಾಕ್ಕೋಬೇಕು. ಶೆಲ್ ನೀನ್ ಹಾಕ್ಕೋ ಆಯ್ತಾ ವೆಸ್ಪಾಗೆ. ರಿಮೋಟ್ ಕಂಟ್ರೋಲ್ ಬಂದೈತೆ. ಓಕೆ ಗೈಸ್.